ಅದಕ್ಕಾಗಿ ಅವರನ್ನ ಕೂಡಲೇ ಬಂಧಿಸಿ ಮತ್ತೆ ಅಗತ್ಯಕ್ಕೆ ತಿಳಿಸಬೇಕು, ಇಲ್ಲಾಂದ್ರೆ ಗಡಿಪಾರು ಮಾಡಬೇಕಂತ ನಮ್ಮ ಡಿ ಸಾಗರ್ ಬಡಿದ ಬಣದ ವತಿಯಿಂದ ನಾವು ಆಗ್ರಹಿಸಿದ್ದೇವೆ. ಮತ್ತು ಬಾಬಾ ಸಾಹೇಬ್ ಮೂರ್ತಿಗಳನ್ನೆಲ್ಲ ಮತ್ತು ಬ್ಯಾನರ್ಗಳನ್ನು ಮೂರ್ತಿಗಳನ್ನು ಗೆಲ್ಲಬೇಕಲ್ಲಿ ಯಾವಾಗಲ್ಲ ಅವರೇ ಪಂಚ್ ಮಾಡ್ತಿದ್ದಾರೆ. ನೀವು ಮತ್ತೊಬ್ಬರು ಯಾರು ಸಿಗಲ್ಲ ನಿಮಗೆ, ದಲಿತರದ ಅವ್ರನ್ನ ಬಂಧಿಸಿ ನಮ್ಮ ದೇಶದಿಂದ ಗಡಿಪಾರು ಮಾಡ್ಬೇಕಂತೇಳಿ ನಾವಿಲ್ಲೆಲ್ಲ ದಲಿತ ಸಂಘಟನೆಯವ್ರು ಕೂಡ್ಕೊಂಡು ಮನವಿ ಕೊಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾಕೆ ಅವರು ಅಪಮಾನ ಮಾಡ್ತಾರಪ್ಪ ಅಂತಂದ್ರೆ, ಭೂಮಿ ಮೇಲೆ ಇಲ್ಲಿವರೆಗೂ 1000 ಕೋಟಿ ಜನಸಂಖ್ಯೆಯಷ್ಟು ಹುಟ್ಟಿ ಹೊಡೆದೋಗೈತಿ. ಆದ್ರೆ ಎಲ್ಲರ ಹೆಸರು ಯಾರಿಗೂ ನೆನಪಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಈಗಲೂ ನೆನಪಾದಂತಂದ್ರೆ ಅವ್ರು ಇವತ್ತ ದಲಿತರಿಗಾಗ್ಲಿ, ಹಿಂದುಳಿದವ್ರಿಗಾಗ್ಲಿ, ನಿರ್ಗತಿಕರಾಗಲಿ ಸಂವಿಧಾನದ ಮೂಲಕ ಸಮಾನತೆಯನ್ನು ನೀಡಿದಕ್ಕೆ ಆ ಮೇಲ್ಜಾತಿಯವರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಇವತ್ತ ಹೇಳ್ತಾರೆ ಕೆಲವೊಬ್ರು, ಇಲ್ಲ ನಮ್ಮ ಕಾಲನ್ನು ಮಾಡ್ಬೇಕಾದವರು ಸಂವಿಧಾನದ ಮೂಲಕ ನಮ್ಮನ್ನು ಆಳ್ಲಿಕ್ಕತ್ತಾರ ಅಂತೇಳಿ. ಅದೇ ಹೊಟ್ಟಿಗಿದ್ದವರಿಗೆ ಅವ್ರಿಗೆ ಏನು ಬೇರೆ ಏನಲ್ಲ, ಇವರು ನಮ್ಮ ಕೈ ಕೆಳಗೆ ಕೆಲಸ ಮಾಡ್ಬೇಕಾದವ್ರು ಇವತ್ತ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೊಳ್ಳೆ ಹುದ್ದೆದಾಗದಾರ, ಒಳ್ಳೊಳ್ಳೆ ನಿಮಿಷಗಳದಾರ ಅಂತ ಹೇಳ್ಕೊಂಡು ಅದೇ ಹೊಟ್ಟೆ ಕಿಚ್ಚಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೆಲ್ಲ ಅಪಮಾನ ಮಾಡ್ಲಿಕ್ಕಿರ್ತಾರ. ಇದು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆದ ಅಪಮಾನ ಅಲ್ಲ, ಇಡೀ ದೇಶ ಎಲ್ಲ ಈ ಪ್ರಪಂಚದಲ್ಲಿ ಮಹಾನಾಯಕರು ಅಂತ ಏನ್ ಕರ್ಕೊಳ್ತಾರೋ ಈ ಸಾಮಾಜಿಕವಾಗಿ ಹೋರಾಟ ಮಾಡಿದವರು ನೆಲ್ಸನ್ ಮಂಡೇಲಾ, ಮಹಾತ್ಮ ಗಾಂಧಿ, ಸರ್ದಾರ್ಭಾಯಿ ವಲ್ಲಭಾಯ್ ಪಟೇಲ್, ಇನ್ನೂ ಅನೇಕರು ಬೇರೆ, ಅವರೆಲ್ಲರೂ ಸಮಾನತೆಗಾಗಿ ಹೋರಾಟ ಮಾಡಿರ. ಅದು ಕೇವಲ ಬಾಬಾ ಸಾಹೇಬ್ಗೆ ಅಲ್ಲ, ಎಲ್ಲಾ ನಾಯಕರು ಅಪಮಾನ ಮಾಡ್ದಂಗ. ನಿಮ್ಮ ಮನಸ್ಸಿನಾಗ ಬಾಬಾ ಸಾಹೇಬ್ರಿಗೆ ಮಾಡಬೇಕು ಅನ್ನೋದೇ ಇದ್ರ ಹೇಳ್ರಿ, ನಾವು ಇಂತಲ್ಲಿ ಮಾಡ್ತೀವಿ ಅಂತೇಳಿ ನೀವು ಆ ಮಾಡಿ ಕೆಲಸ ಉಳಿದು ಹೋಗ್ರಿ. ರಾತ್ರಿ ಹೋಗಿ ನಿರ್ಜೀವ ವಸ್ತು, ಆ ನಿರ್ಜೀವ ವಸ್ತು ನೀವು ಸಗಣಿ ಒರೆಸೋದು, ಚಪ್ಪಲಿ ಹಾರ ಹಾಕೋದಂತ ಕೃತ್ಯಗಳು ಮಾಡ್ತಿರಲ್ಲ, ನೀವು ನಿಜವಾಗ್ಲೂ ಯಾರು ಅಪ್ಪಿಕೊಂಡವರಲ್ಲ, ನೀವು ಎಲ್ಲರೂ ಹಾಗೆ ಹೊಡೆದವರದಿಲ್ಲ ಅಂತ ಮಾಡಿ ಅಂತ ದುಷ್ಕರ್ಮಗಳನ್ನು ಹಿಡಿದು ಅವರನ್ನ ದಂಡಿಸುವಲ್ಲಿ ತಾವುಗಳೆಲ್ಲ ಮುಂದಾಗಬೇಕು. ಈ ತರ ಬೇರೆ ಬೇರೆ ಊರುಗಳಲ್ಲಿ ಮಾಡೋದ್ರಿಂದ ಅಷ್ಟೊಂದು ಪರಿಣಾಮಕಾರಿ ಆಗೋದಿಲ್ಲ. ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಆಮರಣ ಅಂತ ಉಪವಾಸವನ್ನು ಕೈಗೊಳ್ಳಬೇಕಂತ ಹೇಳಿ ತಮ್ಮೆಲ್ಲಿ ನಾನು ಮನವಿ ಮಾಡಿಕೊಂಡು ನನ್ನ 4 ಮಾತುಗಳು ಮುಗಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ವಿಷಯ ರಾಜಮಂಡಲದಲ್ಲಿ ಡಾಕ್ಟರ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದವರನ್ನು ಗಡಿಪಾರು ಮಾಡುವ ರಾಜಮಂಡಲದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಹುಣಸೂರು ತಾಲೂಕು ವಾಜಪೇಯಿ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಪ್ರತಿಭಾಗವಾಗಿ ಚಪ್ಪಲಿ ಹಾರ ಹಾಕಿ ಜನ ಎರಚಿ ನೀಲಿ ಧ್ವಜವನ್ನು ಕೃತ್ಯ ಮೆರೆದಿರುವ ದುರ್ಘಟನೆ ದಿನಾಂಕ 18/4/2025 ಜರುಗಿದೆ. ಶುಕ್ರವಾರ ಮಧ್ಯರಾತ್ರಿ ಶನಿವಾರ ಮುಂಜಾನೆ 3 ನಡುವೆ ಈ ಕೃತ್ಯ ನಡೆದಿದ್ದು ವಾಜಪೇಯಿ ಗ್ರಾಮದಲ್ಲಿ ಉದ್ವೇಗ ವಾತಾವರಣ ನಿರ್ಮಾಣಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುರಕ್ಷಿತ ವಾಹನ ವ್ಯಾಪ್ತಿಗೆ ಬರುವ ವಾಯುಮಂಡಲದಲ್ಲಿ ಈ ಕೃತ್ಯ ನಡೆದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಈ ಕೃತ್ಯ ಯಾರೇ ಮಾಡಿದಲ್ಲಿ ತಪ್ಪಿತರನ್ನು ಕೂಡಲೇ ಬಂಧಿಸಿ ದೇಶದಿಂದ ಗಡಿಪಾರು ಮಾಡಬೇಕು. ಇಲ್ಲವಾದ ನಿರ್ದೇಶನಗಳಲ್ಲಿ ಸರ್ಕಾರದ ವಿರುದ್ಧ ಕರ್ನಾಟಕ ತಾವು ಯಾವುದಕ್ಕೂ ಅಪ್ಪದ ಮಾಡಿಕೊಡದೆ ಸೂಕ್ತ ಕ್ರಮ ಕೈಗೊಳ್ಳುವ ಈ ಮೂಲಕ ತಮ್ಮಲ್ಲಿ ಧನ್ಯವಾದಗಳು ಸರ್ಕಲ್ ಸಾಹೇಬ್ರವರಿಗೆ. ಈ ಮನವಿಯನ್ನು ತಮ್ಮ ಮುಖಾಂತರ ಮುಖ್ಯಮಂತ್ರಿ ಕಳಿಸುವಂಥ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ನಾವು ಕೇಳ್ಕೊತಿದ್ದೇವೆ.
ಮುಂದಿನ ಕ್ರಮ ಕೈಗೊಳ್ತಾರೆ ಅಂತೇಳಿ ವಿಶ್ವಾಸದ ಮೇಲೆ ನಮ್ಮ ಈ ಪ್ರತಿಭಟನೆಯನ್ನು ನಾವು ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ. ವಂದನೆಗಳು ಎಲ್ಲರಿಗೂ.